ದುಡ್ಡು 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 ಲಾ 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 ಲಾ. ಓಹೋ, ಎಷ್ಟೊಂದು ದಿನಗಳಾದ್ಮೇಲೆ ನಾನು ಇಷ್ಟೊಂದು ದುಡ್ಡು ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾವನವ್ರೆ, ಯು ದ ಬೆಸ್ಟ್. ಲಾ 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 ಲಾ. ಆಹಾ, ದುಡ್ಡು 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 ದುಡ್ಡು. ಆಹಾ ಹಾ ಹಾ ಹಾ. ಲಾ 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 ಲಾ. ಓಹೋ ಹೋ ಹೋ ಹೋ. ದುಡ್ಡು ದುಡ್ಡು. ಓ, ಇದೇನ್ ಮಾಡ್ತಿದ್ದೀರಾ ನೀವು? ಅಯ್ಯೋ ಬಿಡಿ ಬಿಡಿ, ನನ್ ದುಡ್ಡು ಸುಡ್ತಿದ್ದೀರಾ ನೀವು, ನನ್ ದುಡ್ಡು ಸುಡ್ತಿದ್ದೀರಾ. ಬಿಡಿ ಬಿಡಿ. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ನೀವು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದಿದ್ರೆ ಅದ್ರ ಬೆಲೆ ನಿಮ್ಗೆ ಗೊತ್ತಾಗ್ತಿತ್ತು. ನನ್ ದುಡ್ಡು ಜೊತೆ ಯಾಕೆ ಆಟ ಆಡ್ತಿದ್ದೀರಾ? ಮಾವನವ್ರೆ, ನೀವ್ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋಬೇಡಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೀವ್ ಡೈಲಿ ಯೋಗ ಮಾಡ್ತೀರಲ್ವಾ? ನನ್ಗೂನು ಕಲ್ಸ್ಕೊಡಿ. ನಾನು ಕೂಡ ಯಂಗ್ ಆಗಿ ಫಿಟ್ ಆಗಿ ನಿಮ್ ತರನೇ ಇರ್ಬೇಕು. ಸರಿ ಮನ್ಸಿ, ಹೇಳಿ. ಮೊದಲು ನೇರವಾಗಿ ನಿಂತ್ಕೋ. ಕೈನ ಮೇಲ್ ಮಾಡು. ಇನ್ನೊಂದು ಸ್ವಲ್ಪ ಸ್ಟ್ರೈಟು. ಆರಾಮ ಅನಿಸ್ತಿದ್ಯಾ? ಸ್ಟ್ರೆಸ್ ಆಗ್ತಿದೆ. ಕಂಪ್ಲೀಟ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ವೆರಿ ನೈಸ್. ಈಗ ಎರಡನೇ ಸ್ಟೆಪ್ ಮಾಡೋಣವಾ? ಮಾವನವ್ರೆ, ಅವ್ರು ನೋಡಿ ನಮ್ಮನ್ ಗುರಾಯಿಸ್ಕೊಂಡು ಹೇಗ್ ನೋಡ್ತಿದ್ದಾರೆ ಅಂತ. ಅಯ್ಯೋ, ಅವ್ರಿಗೆ ಹೊಟ್ಟೆ ಉರಿ. ಉರ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಮೇಲೆ ತಪ್ಪು ತಿಳ್ಕೊತಾರೆ. ನಿಮಗ್ ಗೊತ್ತಾ, ಅವ್ರಿಗನ್ಸುತ್ತೆ ನಮ್ಮಿಬ್ರು ಮಧ್ಯೆ ಏನೋ. ಯಾಕೆ, ನಮ್ಮಿಬ್ಬರದು ಏನೂ ಇಲ್ವಾ? ಮಾವನವ್ರೆ, ನೀವು ಎಷ್ಟು ತಮಾಷೆ ಮಾಡ್ತೀರಲ್ವಾ? ಯಾರದು? ಯಾರು ಯಾರು ಯಾರದು? ಯಾರದು? ನಿಂತ್ಕೊಳ್ಳಿ. ಯಾರದು? ಎಲ್ಲ ಹೋದೆ? ಎಲ್ಲ ಹೋಗಿದ್ದೀರಾ? ಬೇಗ ಬನ್ನಿ. ಎಲ್ಲ ಯಾರೋ ಯಾರೋ ನನ್ನ ಕುತ್ತಿಗೆ ಇಸ್ಕಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟು. ಎಲ್ರು ಎಲ್ಲಿದ್ದೀರಾ? ಕೆಳಗಡೆ ಬನ್ನಿ. ಯಾರೋ ನನ್ನ ಸಾಯಿಸೋದಕ್ಕೆ ಮಾಡ್ತಾ ಇದ್ದಾರೆ. ಇಲ್ಲೇ ಎಲ್ಲೋ ಅಡಗಿರ್ತಾನೆ, ಹುಡುಕಿ. ಮೌನವ್ರೆ, ಮೌನವ್ರೆ, ಏನಾಯ್ತು ನಿಮ್ಗೆ? ಏನಾಯ್ತು? ಯಾರೋ ನನ್ನ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಇವನೇ ಇರ್ಬೇಕು. ಇವನೇ ನನ್ನ ಸಾಯ್ಸಕ್ ಬಂದಿದ್ದು. ನಾನು ನನ್ನ ರೂಮಲ್ಲಿ ಮಲ್ಕೊಂಡಿದ್ದೆ. ನೀನೇ ಕಣೋ. ರೀ, ನೀವ್ ಏನ್ ಮಾತಾಡ್ತಿದ್ದೀರಾ? ವಿಪುಲ ಆತರ ವ್ಯಕ್ತಿ ಅಲ್ಲ. ಆದ್ರೆ ಅವನು. ಬಾಯಿ ಮುಚ್ಚು. ನಿನ್ ಮಕ್ಕಳನ್ನ ನೀನ್ ಕಾಪಾಡೋದಕ್ ನೋಡ್ಬೇಡ. ಇವನೇ ಅದು. ಮೌನವ್ರೆ, ಇಲ್ಲಿ ಕೇಳಿ. ನೀವು ಸ್ವಲ್ಪ ಕೂಲ್ ಡೌನ್ ಆಗಿ. ನೀವು ರೆಸ್ಟ್ ತಗೊಳ್ಳಿ. ನಾವು ಹುಡ್ಕೋಣ. ನಾವು ನಿಧಾನಕ್ಕೆ ಹುಡ್ಕೋಣ. ಬನ್ನಿ. ನಾನು ಹುಡುಕ್ಲೇಬೇಕು. ಕಂಡು ಹಿಡಿತೀನಿ ನಾನು. ಕೂಲಾಗಿ ಕೂಲಾಗಿ ಕೂಲಾಗಿ. ಅತ್ತೆ, ನೀವು ಹೋಗಿ ಹೋಗಿ. ನಡೀರಿ. ಇವನೇನಾದ್ರೂ ಅವನಾಗಿರ್ಬೋದಾ? ಹೇಗೆ? ನಾನು ಬರ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ವೆಯ್ಟ್ ಮಾಡು ಅಂತ. ಆಚೆ ವೆಯ್ಟ್ ಮಾಡು, ಬರ್ತಾ ಇದ್ದೀನಿ. ಅಲ್ಲೇ ಇರು, ಬಂದೆ. ಎಷ್ಟು ಫೋನ್ ಮಾಡಿ ತಲೆ ತಿಂತೀಯ ನೀನು? ನಾನು ನಿನ್ಗೆ ಹೇಳಿದ್ದೆ ತಾನೆ, ನಾನು ದುಡ್ಡು ಕೊಡ್ತೀನಿ ಅಂದಮೇಲೆ ಕೊಡ್ತೀನಿ. ತಗೋ ಇದನ್ನ. ಮೊದಲು ಇಲ್ಲಿಂದ ಹೊರಟೋಗು. ಅದು ನನ್ನ ಪ್ರಾಬ್ಲಮ್ ಅಲ್ಲ ಸರ್. ನಾನೇನಾದ್ರೂ ಪೊಲೀಸ್ಗೆ ಮಾತನ್ನ ಹೇಳಿದ್ರೆ ಆವಾಗ ಪ್ರಾಬ್ಲಮ್ ಆಗ್ತಾ ಇತ್ತು. ನೀವು ನಿಮ್ಮ ಫ್ರೆಂಡ್ನ ಮರ್ಡರ್ ಮಾಡಿಬಿಟ್ಟು ಈ ದುಡ್ಡನ್ನ ಎತ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ. ದುಡ್ಡು ಸಿಕ್ತಲ್ವಾ? ಹೊರಡಿಲ್ಲಿಂದ.
ನಿಂತ್ಕೊಳ್ಳಿ. ಅಂದ್ರೆ ನೀನು ಬರೀ ಅಪರಾಧಿ ಮಾತ್ರ ಅಲ್ಲ, ಕೊಲೆಗಾರ ಕೂಡ. ಏನಂಗಂದ್ರೆ? ಅದರ ಅರ್ಥ ಏನಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ನಿಮ್ ತಪ್ಪನ್ನ ಮುಚ್ಚಿಡೋದಕ್ಕೋಸ್ಕರ ಯಾವನೋ ಒಬ್ಬನಿಗೆ ದುಡ್ಡು ಕೊಟ್ರಿ. ನಾನು ಕಣ್ಣಾರೆ ನೋಡಿದೀನಿ. ಸರಿ, ಇಲ್ಲಿ ಕೇಳು. ನಿನ್ಗೆ ಎಷ್ಟು ದುಡ್ಡು ಬೇಕೋ ನೀನು ಕೊಟ್ಬಿಡ್ತೀನಿ, ಆದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಗೇನನ್ಸುತ್ತೆ? ನಿಮ್ ಮಾತಿಗೆ ನಾನು ಒಪ್ಕೊಂತೀನ? ನಿನ್ನಂತ ಅಪರಾಧಿನ ಮನೇಲಿ ಇಟ್ಕೊಳ್ಳೋದು ಕೂಡ ನಮ್ ಜೀವಕ್ಕಿನೇ ಆಪತ್ತು. ನಾನು ಈಗ್ಲೇ ಪೊಲೀಸ್ಗೆ ಕಾಲ್ ಮಾಡಿ ಎಲ್ಲ ಹೇಳ್ತೀನಿ. ಬೇಡ 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 ಇರು. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ. ನನಗೇನು ಬೇಡ. ಇಲ್ಲಿ ಹಾಗ ಸರಿ, ಹೇಗಿದ್ರೆ ನಾನು ಮನೇಲಿ ಎಲ್ರೂ ಎಬ್ಬಿಸ್ಬಿಟ್ಟು ಮೊದಲು ಅಮ್ಮಂಗೆ ಹೇಳ್ತೀನಿ. ಬೇಡ ಕಣೋ, ಪ್ಲೀಸ್ ಬೇಡ. ನಿಂತ್ಕೊಳ್ಳೋ. ಅಮ್ಮ, ಇವನು ಸತ್ತೋದ. ಮಾನ್ಸಿ, ವಿಪಲ್, ವಿಪಲ್, ಏನಾಯ್ತು? ಏನಾಯ್ತು? ಏನಾಯ್ತು ಇವ್ರಿಗೆ? ನಾನು ನಿನ್ಗೆ ಹೇಳಿದ್ನಲ್ಲ, ನನ್ನನ್ನು ಯಾರೋ ಸಾಯ್ಸಕ್ಕೆ ಬರ್ತಾ ಇದ್ದಾರೆ ಅಂತ. ಇವನೇ ಅದು ವಿಪುಲ್. ನಾನು ನನ್ನ ಜೀವ ಉಳಿಸ್ಕೊಳ್ತು ಪ್ರಯತ್ನ ಪಟ್ಟೆ, ಅವ್ನು ಗೊತ್ತಿಲ್ದಿರನೇ ಸಾಯಿಸ್ಬಿಟ್ಟೆ. ಮಾವನವ್ರೆ, ನಾನಿವಾಗ ವಿದ್ವೆ ಆಗ್ಬಿಟ್ಟೆ ಅಲ್ಲ. ಅಯ್ಯೋ, ನೀನ್ ವಿದ್ವೆ ಅನ್ನೋದನ್ನ ಬಿಡು. ಮೊದಲು ಈ ಶವನ ಇಲ್ಲಿಂದ ಸಾಗಿಸ್ಬೇಕು. ನಡಿ, ಎಲ್ಲಿ ಸಾಗಿಸ್ಬೇಕು? ಸುಟ್ಕೇಸಲ್ಲಿ ಹಾಕು. ನಡಿ. ತೆಗಿ. ರಕ್ತನ ಕ್ಲೀನ್ ಮಾಡು. ಬೇಗ ಬೇಗ ಬೇಗ. ಯಾರೋ ಬರ್ತಾ ಇದ್ದಾರೆ. ಈ ಕಡೆ ಬಾ, ಈ ಕಡೆ ಬಾ, ಮುಚ್ಚಿಕೊಳ್ಳೋಣ. ಒಂದ್ ಕೊಲೆನ ಮುಚ್ಚಿಡೋದಕ್ಕೋಸ್ಕರ ರವೀಂದ್ರ ಮತ್ತೊಂದ್ ಕೊಲೆನ್ ಮಾಡ್ದ. ತಾನೇ ತನ್ನ ಕೈಯಾರೆ ಅಮಾಯಕ ವಿಪುಲ್ನ ತಾನೇ ಕೊಲೆ ಮಾಡ್ದ. ಮಾನ್ಸಿ ಕೂಡ ಈ ಕೊಲೆಯಲ್ಲಿ ಶಾಮೀಲಾಗಿದ್ದಾಳೆ. ಅವ್ರ ಸುಖಕ್ಕೋಸ್ಕರ ಅವರಿಗೆ ಬೇರೆ ದಾರಿ ಕಾಣ್ಲಿಲ್ಲ. ಈ ರವೀಂದ್ರ ಮತ್ತೆ ಮಾನ್ಸಿಯ ಸಂಬಂಧ ಗುಟ್ಟು ರಟ್ಟಾಗುತ್ತಾ? ಅಮಾಯಕ ವಿಪುಲ್ಗೆ ನ್ಯಾಯ ಸಿಗುತ್ತಾ? ಒಳಗಡೆ ಇಡು.
ಓ ಎಲ್ರು ಆರಾಮಾಗಿ ಟೀ ಕುಡಿತಾ ಇದ್ದೀರಾ. ತಗೋ ಇದನ್ನ, ನಿನ್ನ ನನ್ನ ಡಿವೋರ್ಸ್. ಡಿವೋರ್ಸ್? ಸರಿಯಾಗಿ ಗಮನ ಇಟ್ಟು ಓದ್ಬಿಟ್ಟು ಸಿಗ್ನೇಚರ್ ಮಾಡು. ಎಷ್ಟು ಬೇಗ ಫಾರ್ಮಾಲಿಟೀಸ್ ಎಲ್ಲ ಮುಗಿಯುತ್ತೋ ಅಷ್ಟು ಬೇಗ ನಮ್ಮ ಸಂಬಂಧ ಮುಗಿಯುತ್ತೆ. ಇದೇನ್ ಮಾಡ್ತಿದ್ದೀರಾ ನೀವು? ಅದ್ ಹೇಗೆ ನಮ್ಮ ತಾಯಿಗೆ ನೀವು ಕೊಡಕ್ಕಾಗತ್ತೆ? ಸಂಬಂಧ ಬೇಕಾಗಿಲ್ದವರು ಕೊಡ್ತಾರೆ. ನೀವೇನ್ ಅನ್ಕೊಂಡಿದ್ದೀರಾ ಮಾವನವ್ರೆ? ಈ ವಯಸ್ಸಲ್ಲಿ ಈ ತರ ಮಾತಾಡ್ತಾರಾ? ಡೈವೋರ್ಸ್? ಆದ್ರೆ ಯಾಕೆ ಯಾಕೆ? ಅತ್ತೆ 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 ನೀವು ಸಮಾಧಾನ ಮಾಡ್ಕೊಳ್ಳಿ. ಸುನೀತಾ, ನಾನೀಗ ನಿಮ್ಮ ಮಾವ ಅಲ್ಲ, ನನ್ನ ಮಾವ ಅಂತ ಕರಿಬೇಡ. ಅದ್ ಹೇಗ್ ಡಿವೋರ್ಸ್ ಕೊಡ್ತೀರಾ ನೀವು? ನಮ್ಮಮ್ಮ ನಿಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ. ಇವಾಗ ನಿಮ್ಗೆ ಡಿವೋರ್ಸ್ ಬೇಕಾ? ನಿಮ್ಗೆ ಡಿವೋರ್ಸ್ ಬೇಕಾ? ಸುಮ್ಮನೆ ಬಾಯ್ಗೆ ಬಂದಿದ್ದೆಲ್ಲ ಮಾತಾಡ್ಕೊಂಡು ಬಂದ್ಬಿಡ್ಬೇಡಿ. ರೀ ಬಿಡಿ. ಅಮ್ಮನ್ಗೆ ಸಮಾಧಾನ ಮಾಡಿ ನೀನು. ವಿಪುಲ್ ಅವರೇ, ಮಾವನವ್ರೆ, ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು ಅಂತಾನೂ ಗೊತ್ತಾಗ್ತಿಲ್ಲ. ರಾತ್ರಿ ಎಲ್ಲ ನಿನ್ ಜೊತೆ ಇದ್ರು ತಾನೆ? ಹಾ, ರಾತ್ರಿ ಎಲ್ಲ ನನ್ ಜೊತೆನೇ ಇದ್ರು. ಆದ್ರೆ ನಾನು ರೂಮ್ಗೆ ಹೋಗಿ ನೋಡಿದಾಗ ಮಾವನವ್ರಿಗೆ ಅಟ್ಯಾಕ್ ಮಾಡಕ್ ಹೋಗ್ಬಿಟ್ಟು ಸಡನ್ ಆಗಿ ನನ್ ಮೇಲೆ ಬಂದ್ ಬಿದ್ಬಿಟ್ರು. ಆದ್ರೆ ಗೊತ್ತಿಲ್ಲ ಎದ್ದಾದ್ಮೇಲೆ ಎಲ್ಲೋದ್ರು ಅಂತ. ನೀವು ಈಗ ಹೇಳ್ತಾ ಇದ್ದೀರಾ ನನ್ಗೆ? ನಾನ್ ಅನ್ಕೊಂಡೆ ಬೆಳಿಗ್ಗೆ ಅಷ್ಟ್ರಲ್ಲಿ ವಾಪಸ್ ಬರ್ಬೋದು ಅಂತ. ನಾನ್ ಎಷ್ಟೊತ್ತಿಂದ ಹುಡುಕ್ತಿದ್ದೀನಿ, ಎಲ್ಲೂ ಸಿಗ್ತಿಲ್ಲ ಅವರು. ನಂಬರು ಸ್ವಿಚ್ ಆಫ್ ಬರ್ತಾ ಇದೆ ಒಂದು. ಹಾ, ರೋಹಿತ್, ವಿಪುಲ್ ಏನಾದ್ರು ಸಿಕ್ಕಿದ್ನ ನಿನ್ಗೆ? ಅತ್ತೆ ಎದೇಳಿ ಅತ್ತೆ, ಏನಾಯ್ತು? ಬೇಗ ಏನಾದ್ರೂ ಮಾಡ್ರಿ. ನೋಡಿ ನಿಮ್ಮಿಂದೆಲ್ಲ ಹೇಗೆ ಆಗ್ತಾ ಇದೆ ಅಂತ. ವಿಪುಲ್ ಕಾಣಿಸ್ತಾ ಇಲ್ಲ, ಅಮ್ಮನ್ ಹುಷಾರಿಲ್ಲ. ಅತ್ತೆ ಬಾವಾ, ನನ್ಗನ್ಸುತ್ತೆ ಅತ್ತೆನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹಾ, ನಾನು ಅವ್ರನ್ನ ಹುಡುಕ್ತೀನಿ, ನೀವ್ ತಲೆ ಕೆಡಿಸ್ಕೋಬೇಡಿ. ನೀವು ಅತ್ತೆನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಹಾಸ್ಪಿಟಲ್ ಬಾ. ಬಾರೆ ಚಿನ್ನ ಹತ್ರ. ಏನ್ ಮಾಡ್ತಿದ್ದೀರಾ ಮಾವ? ಇವಾಗ ನೀನ್ ವಿದ್ವೆ, ನಾನು ಎಂಟಿ ಬಿಟ್ಟವನು. ಅದಂತೂ ನಿಜ. ಆದ್ರೆ ಯಾವತ್ತಿದ್ರೂ ಸ್ವೀಟು ಸಿಹಿಯಾಗೇ ಇರುತ್ತೆ ಅಲ್ವಾ? ಹಾ, ನಾನಂತೂ ಈ ಬಳೆನ ತೆಗಿಯೋದನ್ನೇ ಮರ್ತ್ಬಿಟ್ಟೆ. ಈಗ ತೆಗಿ. ಏನಾಯ್ತು? ನನಗೆ ಇದೊಂದು ಅರ್ಥ ಆಗ್ತಾ ಇಲ್ಲ. ವಿಪುಲ್ ಹೊರಗಡೆ ಹೋಗಿದ್ದ, ಮತ್ತೆ ವಿಪುಲ್ದು ವಸ್ತುಗಳು ಇಲ್ಲಿ ಹೇಗೆ ಸಿಕ್ತು? ಹೇಗೆ ಸಾಧ್ಯ ಅಂತ. ಒಂದ್ ವಿಷಯ ಇದೆ, ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ಏನಂದ್ರೆ, ಒಂದ್ ವೇಳೆ ಇವರಿಬ್ರು ಸೇರ್ಕೊಂಡು ವಿಪುಲ್ನ ಸಾಯಿಸ್ಬಿಟ್ರೆ ಹೇಗೆ? ಎಲ್ಲಿದ್ದಾರೆ ಇವರಿಬ್ರು? ಅಯ್ಯೋ, ಫೋನ್ ಬೇರೆ ಎತ್ತಲ್ಲ. ಸರಿ ಬಾ, ಹೋಗಿ ಹುಡ್ಕೋಣ. ಎಲ್ಲೂ ಕಾಣಿಸ್ತಾ ಇಲ್ಲ ಅವರಿಬ್ರು. ಸಿಕ್ತಿಲ್ಲ ಅವರು. ಈಗ ಏನ್ ಮಾಡೋದು? ಅವರಿಬ್ರಿಗೂ ಪಕ್ಕ ಪಾಠ ಕಲಿಸ್ಬೇಕು. ತುಂಬಾ ಆಡ್ತಾ ಇದ್ದಾರೆ ಅವರು. ಅಸಲಿ ಆಟ ಏನು ಅಂತ ನಾನು ತೋರಿಸ್ತೀನಿ ಅವ್ರಿಗೆ. ನಾನ್ ಬಂದ್ಬಿಟ್ಟೆ.
ಇಷ್ಟು ದೂರ ಯಾಕೆ ನಿಂತಿದೀಯಾ? ಹತ್ರ ಬಾ. ಅಯ್ಯೋ ಮಾವ, ನೀವಂತೂ ನೀವ್ ತುಂಬಾ ನಾಟಿ ಆಗ್ಬಿಟ್ಟಿದ್ದೀರಾ ಬಿಡಿ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀಯಾ. ನೀನ್ ಹೋಗಕ್ ಬಿಟ್ಬಿಡ್ತೀನಾ?